ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಉತ್ತಮ ವಿದ್ಯಾಭ್ಯಾಸದಿಂದ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ. ಉತ್ತಮ ಸಮಾಜವನ್ನು ಕಟ್ಟಲು ಎಲ್ಲರೂ ಒಗ್ಗೂಡಬೇಕೆಂದು ಆರಕ್ಷಕ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ತಿಳಿಸಿದರು. ಒಳ್ಳೊಳ್ಳೆ ನಿಮ್ಮ ತಾಯಿ ತಂದೆ ಏನು ಕಷ್ಟ ಬಿದ್ದು ನಿಮಗೆ ಓದಿಸಿರ್ತಾರೆ, ನೀವು ಕೂಡ ಅದೇ ರೀತಿ ಓದಿ ಮುಂದೆ ಒಳ್ಳೊಳ್ಳೆ ವಿದ್ಯಾವಂತರಾಗಿ ಈ ದೇಶವನ್ನು ಕಟ್ಟಕ್ಕೆ, ಈ ಸಮಾಜವನ್ನು ಕಟ್ಟಕ್ಕೆ ಎಲ್ಲರೂ ಒಂದುಗೂಡಬೇಕಂತೇಳಿ ಶಿಡ್ಲಘಟ್ಟ ನಗರದ ಡಾಲ್ಫಿನ್ ವಿದ್ಯಾಸಂಸ್ಥೆಯಲ್ಲಿ ಸಿಬಿಎಸ್ಇ ವಿಭಾಗದಲ್ಲಿ ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪದಗ್ರಹಣ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ರವರು ಆಗಮಿಸಿ ಮಕ್ಕಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ನಾಯಕನನ್ನು ಕೊಡಬೇಕು ಎಂಬ ಸಂದೇಶವನ್ನು ನೀಡಿ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸಿದರು. ನಿಮ್ಮಲ್ಲಿರ್ತಕ್ಕಂಥ ಸ್ನೇಹಿತರುಗಳಿಗೆ ಒಳ್ಳೆ ಭಾವನೆಗಳು ಬರುತ್ತೆ. ಅವ್ರ ಮಕ್ಕಳು ನಾವು ನೋಡೋ ಮಗು ಓದಿದೆ, ನಾವು ಕೂಡ ಓದಿಸ್ಬೇಕು, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಆಗಬೇಕು, ಸಮಾಜದಲ್ಲಿ ಬೆಳೀತಕ್ಕಂಥ ಬಡತನದಲ್ಲಿರ್ತಕ್ಕಂಥ ಮಧ್ಯಮದಲ್ಲಿರ್ತಕ್ಕಂಥ ಪೂರ್ ಫ್ಯಾಮಿಲಿಗಳು ಯಾರು ಇರ್ತಾರೆ ಅವರು ಕೂಡ ಸಹಾಯ ಆಗಬೇಕು, ನಮ್ಮಿಂದ ನಾವೇನು ಓದಿರ್ತೀವಿ ನಮ್ಮಿಂದ ಏನಾದರೂ ಒಂದು ಕೊಡುಗೆ ಆಗಬೇಕು ಅನ್ನೋ ಒಂದು ಬೆಳವಣಿಗೆಯಲ್ಲಿ ನೀವು ಈ ಶಾಲೆಯಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಇದೆ, ನೀವೆಲ್ಲರೂ ಇದನ್ನು ಬಳಸ್ಕೊಳ್ಬೇಕು. ಅದ್ರ ಜೊತೆಗೆ ಏನು ನೀವು ರಸ್ತೆ ಸುರಕ್ಷಿತ ಅಂತ ಏನು ನಾವು ರಸ್ತೆ ಸಂಚಾರಣಾ ನಿಯಂತ್ರಣವನ್ನು ನಾವು ಯಾವಾಗೂ ಕೂಡ ಬಂದು ನಿಮಗೆ ಹೇಳ್ತಾ ಇರ್ತೀವಿ. ರಸ್ತೆಯಲ್ಲಿ ಬುಕ್ಗಳು ಎತ್ಕೊಂಡು ಹೋಗ್ತಾ ಇರ್ತೀರಿ, ಬಸ್ಸಲ್ಲಿ ಹೋಗೋರು ಬೇರೆ, ಬಸ್ಸಲ್ಲಿ ಇಳಿದು ಹೋಗ್ಬೇಕಾದ್ರೆ ರೋಡು ಪೆಡೇಷನ್ ದಾಟಬೇಕಾದಾಗ ಹುಷಾರಾಗಿ ಈ ಕಡೆ ಆ ಕಡೆ ನೋಡಿ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಅಪಘಾತಕ್ಕೆ ಒಳಗಾಗ್ತೀರಿ, ಕಾಲು ಕೈಯೋ ಕಿವಿ ಏನಾದರೂ ಒಂದು ತೊಂದರೆ ಆದಾಗ ನಿಮ್ಮಲ್ಲಿ ತಾಯಿ ತಂದೆ ಮಧ್ಯಮದಲ್ಲಿರ್ಬೋದು, ಬಡವರಿರ್ಬೋದು, ಭಾಳ ಕಷ್ಟ ಆಗ್ತದೆ. ಅದರಿಂದ ಸಂಚಾರ ನಿಯಂತ್ರಣವನ್ನು ನೋಡಿ ಗಾಡಿಗಳು ಯಾವುದು ಫಾಸ್ಟಾಗಿ ಬರಬೇಕಾದ್ರೆ ನಿಂತ್ಕೋಬೇಕು, ನೋಡಿ ಹೋಗಬೇಕು. ಬೇರೆಯವರು ಯಾರಾದರೂ ವಯೋವೃದ್ಧರು ಮತ್ತು ಕಾಲು ಕೈ ಕಣ್ಣಿಲ್ದವ್ರಿಗೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ದಾಟಕ್ಕೆ ಆಗದಿರಿದ್ದಾಗ ನೀವು ಕರ್ಕೊಂಡೋಗಿ ಬಿಡೋವಂಥದ್ದು ಸಾಮಾಜಿಕವಾಗಿ ಸಾಮಾನ್ಯಜ್ಞಾನವನ್ನು ನೋಡ್ಕೊಳ್ಬೇಕು ಅಂತೇಳಿ ನಿಮಗೆ ಗಾಡಿಗಳು ವಾಹನಗಳನ್ನು ಕೂಡ ಓಡಿಸ್ತೀರಿ. ನೀವು ನಿಮ್ಮ ತಾಯಿ ತಂದೆ ಅರಿವಿದೆಯೋ ಅರಿವಿರಲ್ಲೋ, ನೀವು ಆಕ್ಸಿಡೆಂಟು ಅಪಘಾತ ಆದಾಗ ನಿಮ್ಮಲ್ಲಿ ಇರ್ತಕ್ಕಂಥ DL ಇರೋದಿಲ್ಲ, ಇನ್ಶೂರೆನ್ಸ್ ಇರೋದಿಲ್ಲ, RC ಬುಕ್ ಇರೋಲ್ಲ, ನಿಮಗೆ 18 ವರ್ಷ ಪ್ರಾಯ ಆಗಿರಬೇಕು. ಅದಾದ ಮೇಲೆ ನಿಮ್ಗೆ DL ಎಲ್ಲನೂ ಸರ್ಕಾರದಿಂದ ಮತ್ತು ಎಲ್ಲ ಸವಲತ್ತುಗಳು ಸಿಗ್ತವೆ. ಗಾಡಿಯನ್ನು ಅಪಘಾತ ಮಾಡಿದ್ರೆ ನಿಮಗೆ ನೀವು ಮಾಡಿದಂಥ ಅಪಘಾತ ನಿಮ್ಮ ತಾಯಿ ತಂದೆ ಹೊಣೆ ಮಾಡಬೇಕಾಗುತ್ತೆ. ನಿಮಗೆ ಯಾವುದೇ ಥರ ಬೆನಿಫಿಟ್ ಸಿಗೋದಿಲ್ಲ. ಅದರಿಂದ ಯಾವ ವಾಹನಗಳನ್ನು 18 ವರ್ಷದೊಳಗಡೆ ಓಡಿಸೋಕ್ಕೆ ಹೋಗ್ಬೇಡಿ. ಆಮೇಲೆ ಈ ಬಸ್ ಸ್ಟ್ಯಾಂಡ್ಗಳಲ್ಲೆಲ್ಲ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಎನ್ ಅಶೋಕ್ ಮಾತನಾಡಿ, ಮಕ್ಕಳಲ್ಲಿ ಚೈತನ್ಯ ಮೂಡಿಸುವಂತಹ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸಬೇಕು. ಸಮಾಜದಲ್ಲಿ ಸುಪ್ರಜೆಗಳನ್ನಾಗಿ ಮಾಡುವಂತಹ ಅವಕಾಶಗಳನ್ನು ಸೃಷ್ಟಿಸುವ ಮುಖಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಅತ್ಯಂತ ಮುಖ್ಯವಾಗಿದೆ ಎಂಬ ಸಂದೇಶವನ್ನು ನೀಡಿದರು. ಯಾವ ರೀತಿ ಸಮಾಜದಲ್ಲಿ ನಾವು ಇವತ್ತು ಎಲೆಕ್ಷನ್ಸ್ ನಡೀತಾ ಇದೆ, ಯಾವ ರೀತಿ ಸಮಾಜದಲ್ಲಿ ಸೊಸೈಟಿಯಲ್ಲಿ ಯಾವ ರೀತಿ ಒಂದು ಪ್ರೋಟೋಕಾಲ್ಸ್ ಇದೆ, ಅದರ ಬಗ್ಗೆ ಸಣ್ಣ ಮಕ್ಕಳಲ್ಲಿ ಅರಿವಾಗಬೇಕು. ಇವತ್ತು ದೇಶದಲ್ಲಿ ನಡೆದಿರ್ತಕ್ಕಂಥ ಹಲವಾರು ಆಮಿಷಗಳು, ಎಲೆಕ್ಷನ್ ನಡೆಯೋದಕ್ಕೆ ಯಾವ ರೀತಿಯಲ್ಲಿ ಎಲೆಕ್ಷನ್ಸ್ ನಡೀತಾ ಇದೆ, ಯಾವ ರೀತಿಯಲ್ಲಿ ತೊಂದರೆಗಳಾಗ್ತಾ ಇದೆ, ಯಾವ ರೀತಿಯಲ್ಲಿ ಆ ಒಂದು ಅರ್ಹತೆ ಇಲ್ಲದೆ ಇರತಕ್ಕಂಥವ್ರು ಕೂಡ ಒಂದು ಸ್ಥಾನವನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಆ ಒಂದು ಸಂದರ್ಭ ಇನ್ನು ಮುಂದೆ ಬರಬಾರ್ದು ಅಂತೇಳಿ ಈಗಿನ ಮಕ್ಕಳಲ್ಲಿ ಒಳ್ಳೆಯ ಒಂದು ಬೆಳವಣಿಗೆಯನ್ನು ತರಬೇಕು ಅಂತ ಹೇಳಿ ಪೂರಕ ಎಲೆಕ್ಷನ್ಸ್ನ ನಾವು ಮಕ್ಕಳಲ್ಲೇ ಕಂಡಕ್ಟ್ ಮಾಡಿ, ಸೊ ಅವರಲ್ಲಿ ಮಕ್ಕಳಿಗೂ ಕೂಡ ಅದೇ ರೀತಿಯಲ್ಲಿ ಎಲೆಕ್ಷನ್ ಹೇಗಿರುತ್ತೆ, ಅದರ ರೂಪುರೇಷೆಗಳೇನು, ಅದು ಯಾವ ರೀತಿ ನಡೆಯುತ್ತೆ,
ಯಾವ ರೀತಿ ನೀವು ವೋಟ್ ಮಾಡಬೇಕು, ಯಾವ ರೀತಿ ವೋಟನ್ನು ಕೇಳಬೇಕು, ಮತ್ತೆ ಅದಕ್ಕೂ ಕೂಡ ಏನು ಅರ್ಹತೆ ಇರಬೇಕು, ಸೊ ಅವರಲ್ಲಿ ಏನು ಎಬಿಲಿಟಿ ಇದೆ, ಸೊ ಇಂಥವನ್ನೆಲ್ಲ ಗುರುತಿಸಿ ಮಕ್ಕಳನ್ನ ನಾವು ಎಲೆಕ್ಷನ್ಸ್ಗೆ ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಮಕ್ಕಳು ಸಹ ಎಲ್ಲರೂ ಟೀಚರ್ಸು ಮಕ್ಕಳು ಎಲ್ಲರೂ ಸೇರಿ ಮಕ್ಕಳಿಗೆ ವೋಟನ್ನು ಮಾಡಿ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳು ವಿಜಯಶಾಲರಾಗಿದ್ದಾರೆ. ಸೊ ನಾನು ಎಲ್ಲ ಒಬ್ಬ ಲೀಡರ್ಸ್ ಬಗ್ಗೆ ಬಹಳ ಚೆನ್ನಾಗಿ ನಮ್ಮ ಕಮಾಂಡರ್ ಹೇಳ್ತಿದ್ರು. ಸೊ ಮಕ್ಕಳಲ್ಲಿ ಲೀಡರ್ಶಿಪ್ ಬೇರೆ, ಬಾಸಿಸಮ್ ಬೇರೆ. ಸೊ ಲೀಡರ್ಶಿಪ್ ಅಂತಂದ್ರೆ ಈಗಾಗಲೇ ಒಳ್ಳೆಯ ಒಂದು ಮಾತು ಹೇಳಿದ್ರು. ಸೊ ಎಲ್ಲರನ್ನು ಮೋಟಿವೇಟ್ ಮಾಡಿಕೊಂಡು ಎಲ್ಲರ ಜೊತೆಯಲ್ಲಿ ನಾವು ಹೋಗೋದು. ಆದರೆ ಬಾಸಿಸಮ್ ಅಂತಕ್ಕಂಥದ್ದು ಎಲ್ಲರನ್ನು ಡಾಮಿನೇಷನ್ ಮಾಡಿ ನಾನು ಚೆನ್ನಾಗಿರಬೇಕು ಅಂತ ಹೇಳ್ತಕ್ಕಂಥದ್ದು, ಮತ್ತು ಬರೀ ಆರ್ಡರ್ ಮಾಡಿಕೊಂಡು ಹೋಗ್ತಕ್ಕಂಥದ್ದು. ಸೊ ಹಾಗಾಗಿ ಯಾವತ್ತೂ ನಾವು ಒಳ್ಳೆಯ ಲೀಡರ್ಸ್ ಆಗಬೇಕು, ಪ್ರತಿಯೊಬ್ಬರನ್ನು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು, ಒಂದು ಸಮಾಜದಲ್ಲಿ ಉತ್ತಮವಾದ ವಾತಾವರಣ ನಾವು ಸೃಷ್ಟಿ ಮಾಡಬೇಕು. ಸೊ ಆಗ ಮಾತ್ರನೇ ಸಮಾಜನ ಬೆಳೆಸಲಿಕ್ಕೆ ಸಾಧ್ಯ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಎನ್ ನಾಗರಾಜ್ ಮಾತನಾಡಿ, ಮಕ್ಕಳ ಪ್ರಗತಿಗೆ ತುಂಬಾ ಮಾರಕವಾಗಿದ್ದಂತಹ ಟೆಲಿವಿಷನ್ ಮೊಬೈಲ್ಗಳನ್ನು ಮಕ್ಕಳಿಂದ ದೂರ ಬಿಡುವ ಮುಖಾಂತರ ಅವರ ಉಜ್ವಲ ಭವಿಷ್ಯವನ್ನು ರೂಪಿಸಬೇಕು ಹಾಗೂ ಅವರ ಉತ್ತಮ ಜ್ಞಾನಾರ್ಜನೆಗೆ ಪೋಷಕರು ಅವಕಾಶ ಮಾಡಿಕೊಡಬೇಕಾಗಿ ಈ ವೇದಿಕೆಯಲ್ಲಿ ಕೋರಿದರು. ಎಲ್ಲ ಸಿಬ್ಬಂದಿಯವರು ಹೇಳಿದ್ರು ಮಾಡಿ ಅಂತ, ನಾವು ಅವಕಾಶ ಕೊಟ್ವಿ, ಮಾಡ್ಕೊಂಡು ಹೋಗ್ತಾ ಇದ್ರು. ಅದರಲ್ಲಿ ಏನು ಮಾಡಿದ್ರು, ಒಬ್ಬ ಹುಡುಗ ಇನ್ನೂ ಅವನ ಹೆಸರೇ ಇಲ್ಲ, ಎಲ್ಲ 50 ರೂಪಾಯಿ ನೋಟುಗಳು 100 ರೂಪಾಯಿ ನೋಟುಗಳು ತೊಗೊಂಬಂದಿದ್ದ ಒಬ್ಬ. ಏನೇ ಅಂದರೆ ಸರ್ ಎಲೆಕ್ಷನ್ ಸರ್ ಎಲ್ರಿಗೂ ಕೊಡಬೇಕು ಅಂತ. ಇದು ಯಾವ ಮಟ್ಟಕ್ಕೆ ಬಂದಿದೆ ಅಂತ ನೀವೆಲ್ಲ ತಿಳ್ಕೊಳ್ಬೇಕು. ಹೆಂಗೆ ಬಂತ ಹೇಳ್ರಿ ನೋಡೋಣ ಮಕ್ಳಿಗೆ. ಅದು ದಿನ ಬೆಳಗ್ಗೆ ಆದರೆ ಟಿ ವಿಗಳನ್ನ ನೋಡಿಸ್ತಾ ಇರ್ತೀವಿ ಮಕ್ಳಿಗೆ. ನಾವು ಪ್ರತಿಯೊಂದು ಕಾರ್ಯಕ್ರಮನೂ ನೋಡ್ತಾರೆ ಮಕ್ಕಳು, ಪೇರೆಂಟ್ಸ್ಗಿಂತ ಹೆಚ್ಚಾಗಿ ನೋಡ್ತಾರೆ ಮಕ್ಕಳು. ಅಲ್ಲಿ ಏನೇನು ನಡೀತೈತೆ ಅದನ್ನೆಲ್ಲ ನಮ್ಮ ಮಕ್ಕಳು ಕಲಿಯೋಕ್ಕೆ ಪ್ರಯತ್ನ ಮಾಡ್ತಾರೆ. ಸಾಧ್ಯವಾದಷ್ಟು ಟಿ ವಿಗಳನ್ನ ಮನೆಗಳೊಳಗೆ ಮಕ್ಕಳಿಗೆ, ಓದೋ ಮಕ್ಕಳಿಗೆ ಅವಾಯ್ಡ್ ಮಾಡಬೇಕು. ತುಂಬ ಜವಾಬ್ದಾರಿಯಿಂದ ಪೇರೆಂಟ್ಸ್ ನೋಡ್ಕೊಳ್ಬೇಕು, ಮಕ್ಕಳ ಕೈ ಕೊಡಬಾರ್ದು. ಮಕ್ಕಳು ಕೆಡೋದಕ್ಕೆ ಕಾರಣನೇ ಟಿ ವಿ ಮೊಬೈಲಿಂದ. 7ನೇ ಕ್ಲಾಸ್ 8ನೇ ಕ್ಲಾಸ್ ಹೋಗಿದ ತಕ್ಷಣ ಮಕ್ಳು ಏನು ಮಾಡ್ತಾರೆ, ಬೇಬಿ ಕೇರಿಂದ 8ನೇ ಕ್ಲಾಸ್ 7ನೇ ಕ್ಲಾಸ್ವರೆಗೂ ಒಳ್ಳೆ ಮನೆಯೊಳಗೆ ಪೇರೆಂಟ್ಸ್ ತುಂಬ ಇಂಟ್ರೆಸ್ಟ್ ತಗೊಳ್ತಾರೆ. ಆಮೇಲೆ ದೊಡ್ಡವರಾದರೂ ಮಕ್ಕಳು ಅಂತ ಅವರು ಸ್ವಲ್ಪ ಫ್ರೀ ಬಿಡ್ತಾರೆ. ಆ ಫ್ರೀ ಬಿಡೋ ಕಾರಣ ಏನಾಗುತ್ತೆ ಇಲ್ಲಿ ಅಂದರೆ, ಅವರೂ ಕೆಡೋದಲ್ಲದೆ ಅವ್ರ ಜೊತೆಲಿರೋಂಥ ಮಕ್ಕಳನ್ನೆಲ್ಲ ಕೆಡಿಸೋವಂಥ ಅನುಭವಗಳು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸ್ಕೂಲ್ ಮಾಡಿದ್ಮೇಲೆ ನಾವು ಸರಿಪಡಿಸ್ಬೇಕು. 7ನೇ ಕ್ಲಾಸಿಂದ 8ನೇ ಕ್ಲಾಸ್ 9ನೇ ಕ್ಲಾಸ್ SLC PUC ಈ ಒಂದು 4-5 ವರ್ಷ ನಾವು ಮಕ್ಕಳನ್ನ ಸರಿಯಾದ ರೀತಿಯೊಳಗೆ ನಮ್ಮ ಸಿಬ್ಬಂದಿ ವರ್ಗದವರಿರ್ಬೋದು ಹಾಗೂ ಪೇರೆಂಟ್ಸ್ ಇರ್ಬೋದು ಒಳ್ಳೆ ಮಾರ್ಗದಲ್ಲಿ ತಗೊಂಡೋದ್ರೆ ಅವ್ರನ್ನ ಅತಿ ಉತ್ತಮವಾಗಿ ಬೆಳೆಸ್ಬೋದು ಅಂತ ನನ್ನೊಂದು ಅನಿಸಿಕೆ. ಎನ್ಸಿಸಿ ಕಮಾಂಡರ್ ಶಿವಕುಮಾರ್ ಅವರು ಮಾತನಾಡಿ, ಎನ್ಸಿಸಿ ವಿದ್ಯಾರ್ಥಿಗಳು ಎನ್ಸಿಸಿಗೆ ದಾಖಲಾಗುವ ಮುಖಾಂತರ ಎನ್ಸಿಸಿಯಲ್ಲಿ ಪಡೆದ ತರಬೇತಿಯನ್ನು ದೇಶದ ರಕ್ಷಣೆಗೋಸ್ಕರ ಉಪಯೋಗಿಸಿಕೊಳ್ಳಬೇಕು. ಇದರಿಂದ ಸಿಗುವ ಮೀಸಲಾತಿಯನ್ನು ಪಡೆಯುವ ಮುಖಾಂತರ ಮಕ್ಕಳಲ್ಲಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಅವಕಾಶವಿದೆ ಎಂದು ತಿಳಿಸಿದರು. ಸೊ ಯಾವುದೇ ಪಾರ್ಸಿಲಿಟಿ ಇಲ್ಲದೆ, ಸೊ ಅವನು ತನ್ನಂತೆ ಎಲ್ಲಾರನ್ನೂ, ಒಬ್ಬ ಏನು ತೀಟೆ ಹುಡುಗ ಇರ್ಬೋದು, ಇಲ್ಲ ಒಂದು ಸ್ವಲ್ಪ ವೀಕ್ ಹುಡುಗ ಇರ್ಬೋದು, ಅಲ್ಲಿಂದ ಹಿಡಿದು ಒಂದು ಟಾಪರ್ ಇರ್ತಾರೆ, ಒಳ್ಳೆ ಡಿಸಿಪ್ಲಿನ್ ಹುಡುಗ ಇರ್ತಾರೆ, ಎಲ್ಲಾರನ್ನೂ ಸಮಾನವಾಗಿ ನೋಡ್ತಾನೆ ಅವನು ಲೀಡರ್. ಬಟ್ ಬಾಸ್ ಏನಾಗುತ್ತೆ ಹೇಳಿ, ಬಾಸ್ ಆರ್ಡರ್ ಕೊಡ್ತಾರೆ. ಬಾಸ್ ಏನು ಮಾಡ್ತಾರೆ ಹೇಳಿ, ಆರ್ಡರ್ ಕೊಡ್ತಾರೆ. ಬಾಸ್ ಏನು ಮಾಡ್ತಾರೆ, ಅದು ಆಗಬೇಕು. ಬಟ್ ಲೀಡರ್ ಹಂಗೆ ಆರ್ಡರ್ ಮಾಡಲ್ಲ. ಏನು ಹೇಳ್ತಾನೆ, ಅವ್ರಿಗೆ ಮೋಟಿವೇಟ್ ಮಾಡ್ತಾನೆ. ಒಬ್ಬ ಲೀಡರು ಅವ್ರಿಗೆ ಮೋಟಿವೇಟ್ ಮಾಡ್ತಾನೆ, ಅವನ್ನ ತಮ್ಮಂತೆ ನೋಡ್ಕೊಂಡು ಅವ್ರನ್ನ ಆ ದಾರಿಗೆ ತರೋದು ಆ ಲೀಡರ್ ಗುಣ ಇರುತ್ತೆ. ಸೊ ಸುಮ್ಮನೆ ಲೀಡರ್ ಎಲ್ಲರೂ ಆಗೋಕ್ಕಾಗಲ್ಲ. ಸೊ ಏನು ಉಳಿದಿರ್ತಾರೆ, ಮತ್ತೆ ಕಾಂಪಿಟೇಷನ್ ಇರುತ್ತೆ ಎಲ್ಲದರಲ್ಲೂ. ನೀವುಗಳು ಸಹ ಲೀಡರ್ ಥರ ಒಬ್ಬ ಲೀಡರ್ಗೆ ರೋಡ್ ಮಾಲ್ ಆಗಿ ನೀವು ಲೀಡರ್ಗಳು ಇರಬೇಕು, ರೋಡ್ ಮಾಡಲ್ ಆಗಿರ್ಬೇಕು ಅಂತ ನಾನು ಎಲ್ಲ ವಿದ್ಯಾರ್ಥಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರನ್ನು ಸನ್ಮಾನಿಸಲಾಯಿತು ಹಾಗೂ ಉತ್ತಮ ಕನ್ನಡ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದ ಶ್ರೀ ಎನ್ ರಾಮಾಂಜಿ ಅವರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದ ಶ್ರೀಮತಿ ಚಂದನಾ ಅಶೋಕ್ ಅವರು ಭಾಗವಹಿಸಿದ್ರು ಹಾಗೂ ಪ್ರಾಂಶುಪಾಲರು ಮುನಿಕೃಷ್ಣಪ್ಪ, ದೈಹಿಕ ಶಿಕ್ಷಕರಾದ ಭರತ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್.